ನಮಸ್ಕಾರ ವೀಕ್ಷಕರೇ, ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಹುಡುಗ ಆಗಿರಲಿ ಅಥವಾ ಹುಡುಗಿನೇ ಆಗಿರಲಿ, ಯಾರೇ ಆದರೂ ಕೂಡ ನಿಮ್ಮಂತೆ ವಶೀಕರಣ ಆಗಬೇಕು, ನೀವು ಹೇಳಿದ ಮಾತನ್ನ ಕೇಳಬೇಕು, ಈ ರೀತಿಯಾದ ಹಲವಾರು ಆಸೆಗಳು ಇರುತ್ತೆ. ಈ ಒಂದು ವಶೀಕರಣ ತಂತ್ರವನ್ನು ನೀವು ಪ್ರಯೋಗ ಮಾಡೋದ್ರಿಂದ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ಶಾಶ್ವತವಾಗಿ ನೀವು ಹೇಳ್ದಂತೆ ಕೇಳೋ ರೀತಿ ಮಾಡ್ಕೊಳ್ಬಹುದು. ಕೇವಲ ಮನೆಯಲ್ಲೇ ಕುಳಿತು 5 ನಿಮಿಷದಲ್ಲಿ ಈ ಒಂದು ವಶೀಕರಣ ತಂತ್ರವನ್ನು ನೀವು ಮಾಡ್ಕೊಳ್ಬಹುದು. ಈ ಒಂದು ತಂತ್ರವನ್ನು ನೀವು ಮಾಡಬೇಕಾದ್ರೆ 2 ವೀಳ್ಯದೆಲೆಯನ್ನು ತೆಗೆದುಕೊಳ್ಳಬೇಕು. ಈ ಒಂದು ತಂತ್ರವನ್ನು ಶನಿವಾರದ ದಿನ ಮಾಡಿದರೆ ತುಂಬ ಒಳ್ಳೆಯದು. ಈ ಒಂದು ತಂತ್ರವನ್ನು ಮಾಡುವಾಗ ನೀವು ಆಂಜನೇಯ ಸ್ವಾಮಿಗೆ ಸಂಪೂರ್ಣವಾಗಿ ನಮಸ್ಕಾರವನ್ನು ಮಾಡಿಕೊಂಡು ಬೇಡಿಕೊಂಡು ನೀವು ಒಳ್ಳೆಯ ಕೆಲಸಕ್ಕೆ ಮಾತ್ರ ಇದನ್ನು ಪ್ರಯೋಗ ಮಾಡಬೇಕು. ನೀವು ತುಂಬ ಇಷ್ಟಪಟ್ಟಿರ್ತೀರಾ, ಮದುವೆ ಆಗಬೇಕು ಅಂತ ಅಂದ್ಕೊಂಡಿರ್ತೀರಾ, ಅಂತಹ ವ್ಯಕ್ತಿ ಮೋಸ ಮಾಡಿರ್ತಾರೆ ಅಥವಾ ಹುಡುಗಿ ಮಧ್ಯೆ ಜಗಳ ಆಗಿ ಬಿಟ್ಟೋಗಿರ್ತಾರೆ. ಈ ಥರ ಹಲವಾರು ಕಾರಣಗಳಿದ್ರೆ ಈ ಒಂದು ತಂತ್ರವನ್ನು ನೀವು ಪ್ರಯೋಗ ಮಾಡ್ಬೋದು. ಯಾವುದೇ ಒಂದು ವಶೀಕರಣ ತಂತ್ರವನ್ನು ನೀವು ಪ್ರಯೋಗ ಮಾಡಬೇಕಾದ್ರೂ ಕೂಡ ಮೊದಲಿಗೆ ನಿಮಗೆ ನಂಬಿಕೆ ಅನ್ನೋದು ತುಂಬ ಇರಬೇಕು. ನಂಬಿಕೆಯಿಂದ ಯಾವುದೇ ಕೆಲಸ ಮಾಡಿದ್ರು ಕೂಡ ಅದು ಪೂರ್ಣವಾದ ಫಲವನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಜೀವನದಲ್ಲಿ ಇರುವಂತಹ ಅನೇಕ ರೀತಿಯ ಗುಪ್ತ ಘೋರ ಕಠಿಣ ಸಮಸ್ಯೆಗಳಿಗೂ ಕೂಡ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ನಂಬರಿಗೆ ಕರೆ ಮಾಡಿ. ಇವರು ಶಾಶ್ವತವಾದ ಪರಿಹಾರ ವಿಶೇಷವಾಗಿ ಸ್ತ್ರೀ ಪುರುಷ ವಶೀಕರಣವನ್ನು ಕೇವಲ 1 ದಿನದಲ್ಲಿ ಮಾಡಿಕೊಡುತ್ತಾರೆ. ಈ ರೀತಿಯಾಗಿ ಸಿದ್ಧಪಡಿಸಿಕೊಂಡ ನಂತರ ಈ ಒಂದು ಎಲೆಯ ಮೇಲೆ ನೀವು ಯಾವ ರೀತಿ ಬರ್ಕೊಳ್ಬೇಕು ಅಂದರೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಹೆಸರನ್ನು ಬರ್ಕೊಳ್ಬೇಕು. ಉದಾಹರಣೆಗೆ ಸುಮಾ ಅಂತ ಬರ್ಕೊಳ್ತಾ ಇದ್ದೀನಿ. ಸುಮಾ ಪ್ಲಸ್ ನಿಮ್ಮ ಹೆಸರು ರವಿ ಆಗಿದ್ದರೆ ರವಿ ಅಂತ ಬರ್ಕೊಳ್ಳಿ. ಈ ರೀತಿಯಾಗಿ ಬರೆದುಕೊಂಡ ನಂತರ ನೀವು ಈ ಒಂದು ವಶಂ ಅಂತ 3 ಸಲ ಬರ್ಕೊಳ್ಬೇಕಾಗುತ್ತದೆ. ಒಂದು ಎಲೆಯ ಮೇಲೆ ಈ ರೀತಿಯಾಗಿ ಬರೆದುಕೊಳ್ಳಬೇಕು. ನಂತರ ಇನ್ನೊಂದು ಎಲೆಯ ಮೇಲೆ ನೀವು ಯಾವ ರೀತಿಯಾಗಿ ಬರ್ಕೊಳ್ಬೇಕು ಅಂದರೆ ಒಂದು ಚೌಕಾಕಾರವನ್ನು ಹಾಕಿಕೊಂಡು ಈ ಒಂದು ಬೀಜಾಕ್ಷರಿ ಮಂತ್ರವನ್ನು ಬರೆದುಕೊಳ್ಬೇಕು. 6 3 3 6 ಈ ರೀತಿಯಾಗಿ ಬರೆದುಕೊಂಡ ನಂತರ ಇಷ್ಟ ಸಿದ್ಧಿ ವ್ಯಕ್ತಿ ವಶಂ ಸ್ವಾಹ ಈ ಒಂದು ಮಂತ್ರವನ್ನು ಬರೆದುಕೊಳ್ಬೇಕು. ನಂತರ ನೀವು ಆ ವ್ಯಕ್ತಿಯ ಹೆಸರನ್ನು ಹೇಳುತ್ತಾ ಈ ಒಂದು ಕುಂಕುಮವನ್ನು ಯಾವ ರೀತಿ ನೀವು ಹೆಸರು ಮತ್ತು ಬರ್ಕೊಂಡಿರ್ತೀರ ಅದಕ್ಕೆ ಎಲೆ ಮೇಲೆ ನೀವು ಈ ರೀತಿ ಹಾಕಬೇಕಾಗುತ್ತೆ. ಇಷ್ಟ ಸಿದ್ಧಿ ವ್ಯಕ್ತಿ ವಶಂ 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 ಅಂತ ನೀವು 3 ಬಾರಿ ಹೇಳಬೇಕು. ಈ ರೀತಿಯಾಗಿ ಕುಂಕುಮವನ್ನು 3 ಬಾರಿ ಹೇಳಿ ಹಾಕಬೇಕು. ನಂತರ ಈ ಒಂದು ಎಲೆಗೆ ಅರಿಶಿಣವನ್ನು ಹಾಕಬೇಕಾಗುತ್ತದೆ. ಇದನ್ನು ಏನಪ್ಪ ಮಾಡಬೇಕು ಅಂತಂದರೆ ಇವೆರಡು ಎಲೆಗಳನ್ನು ನೀವು ಜೊತೆಯಾಗಿ ಈ ರೀತಿಯಾಗಿ ಇಟ್ಟು 1 ದಿನಗಳ ಕಾಲ ನಿಮ್ಮ ದೇವರ ಮನೆಯಲ್ಲಿಟ್ಟು ಪೂಜೆಯನ್ನು ಸಲ್ಲಿಸಿ ಈ ಒಂದು ಕುಂಕುಮವನ್ನು ನೀವು ಅವ್ರನ್ನ ಮೀಟ್ ಮಾಡಬೇಕಾದ್ರೆ ಹಣೆಗೆ ಹಾಕ್ಕೊಂಡು ಹೋಗಬೇಕು. ಈ ಎಲೆಯನ್ನು ಸಂಪೂರ್ಣವಾಗಿ ತೆಗೆದುಕೊಂಡು ಹೋಗಿ ಇದನ್ನು ಈ ರೀತಿಯಾಗಿ ಸುತ್ತಿ ಬೇವಿನ ಮರದ ಕೆಳಗಡೆ ಒಂದು ಸಣ್ಣದಾದ ಗುಂಡಿಯನ್ನು ತೋಡಿ ಹೂತಿಟ್ಟು ಬರಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮಂತೆ ಆಗಲು ಇದು ಸಹಾಯ ಮಾಡುತ್ತೆ. ಈ ಒಂದು ತಂತ್ರದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ನಂಬರಿಗೆ ಕರೆ ಮಾಡಿ. ಇವರು ವಿಶೇಷವಾಗಿ ನಿಮಗೆ ಪರಿಹಾರಗಳನ್ನು ಸೂಚಿಸಿಕೊಡುತ್ತಾರೆ.